ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಕಳಸವನ್ನು, ಅಖಂಡ ದೀಪವನ್ನು, ಜೊತೆಗೆ ನೀವೇನಾದರೂ ಗೊಂಬೆಗಳನ್ನು ಕೂರಿಸಿದ್ರೆ ಆ ಗೊಂಬೆಗಳನ್ನಾಗಿರ್ಬೋದು ಎಲ್ಲದನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನವರಾತ್ರಿ ಪೂಜೆಯನ್ನು ಮಾಡೋರು ಪೂರ್ಣ ಪ್ರಮಾಣದ ಫಲ ಪಡಿಬೇಕು ಅಂತಂದರೆ ವಿಜಯದಶಮಿ ದಿವಸ ವಿಸರ್ಜನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ವಿಜಯದಶಮಿ ದಿವಸ ಮನೆಯಲ್ಲಿ ದುರ್ಗಾದೇವಿಯ ಪೂಜೆಯನ್ನು ನೆರವೇರಿಸಿ ಏನಾದರೂ ಸಿಹಿ ನೈವೇದ್ಯವನ್ನು ದೇವಿಗೆ ಮಾಡಿಟ್ಟು ಅನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ವಿಸರ್ಜನೆಯನ್ನು ಮಾಡೋದಕ್ಕೂ ಮುಂಚೆ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಬೇಕು. ಅಂದರೆ ತಾಂಬೂಲ ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಅನಂತರ ನೀವು ಬನ್ನಿ ಪತ್ರೆಯನ್ನು ಮನೆಗೆ ತೊಗೊಂಡು ಬಂದು ದೇವರಿಗೆ ಇಟ್ಟು ಅನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಬನ್ನಿ ಪತ್ರೆಯನ್ನು ಬಂಗಾರದ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಬನ್ನಿ ಪತ್ರೆಯನ್ನು ತೊಗೊಂಡು ಬಂದು ವಿಜಯದಶಮಿ ದಿವಸ ನಿಮ್ಮ ಲಾಕರಲ್ಲಿ ಇಟ್ಟರೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಅದೆಲ್ಲವೂ ಕಡಿಮೆ ಆಗುತ್ತೆ, ಹಾಗೆ ಅಕ್ಷಯವಾಗುತ್ತೆ. ಆ ಹಣ ಆಗಿರ್ಬೋದು, ಒಡವೆಗಳಾಗಿರ್ಬೋದು ಎಲ್ಲದೂ ಕೂಡ ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಪತ್ರೆಯನ್ನು ವಿಜಯದಶಮಿ ದಿವಸ ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕಾಗತ್ತೆ. ಇನ್ನು ಸರಳವಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಅನಂತರ ಬನ್ನಿ ಪತ್ರೆಯನ್ನು ತೊಗೊಂಡು ಬಂದು ದೇವರಿಗೆ ಇಟ್ಟು ಅನಂತರ ಕೆಂಪಾರತಿಯನ್ನು ಮಾಡಬೇಕು. ಸ್ವಲ್ಪ ನೀರಿಗೆ ಅರಿಶಿನ ಹಾಗೆ ಕುಂಕುಮವನ್ನು ಹಾಕ್ಕೊಂಡು ಒಂದು ವೀಳ್ಯದೆಲೆ ಅಥವಾ ಹೂವನ್ನು ಆ ತಟ್ಟೆಯ ಒಳಗಡೆ ಇಟ್ಕೊಂಡು ದೇವರಿಗೆ ಎರಡು ಕೈಯಲ್ಲಿ ಆರತಿಯನ್ನು ಮಾಡಬೇಕು. ಆರತಿ ಮಾಡಿದ ನಂತರ ದೃಷ್ಟಿ ಬೊಟ್ಟನ್ನು ದೇವರಿಗೆ ಇಡಬೇಕು. ಅಂದರೆ ಆ ಹೂವನ್ನು ನೀರಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಿದ್ರೆ ಸಾಕಾಗತ್ತೆ. ಆ ಕೆಂಪು ನೀರು ಮಾಡ್ಕೊಂಡಿರ್ತೀರಲ್ಲ ಅದರೊಳಗಡೆ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ದೀಪ ಹಚ್ಕೊಂಡು ಕೂಡ ನೀವು ಆರತಿಯನ್ನು ಮಾಡ್ಬೋದು. ಅಥವಾ ಹಾಗೆ ಬರೀ ಕೆಂಪು ನೀರಲ್ಲೇ ದೃಷ್ಟಿಯನ್ನು ತೆಗಿಬೋದು. ದೃಷ್ಟಿ ತೆಗೆದ ನಂತರ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಕೂಡ ದೇವರ ಹತ್ರ ಹೇಳಿಕೊಂಡು ಮೊದಲಿಗೆ ಕಳಸವನ್ನು 3 ಬಾರಿ ಈ ರೀತಿ ಬಲಭಾಗಕ್ಕೆ ಅಲುಗಾಡಿಸ್ಬೇಕು. ಆನಂತರ ಕಾಯಿ ಮತ್ತು ಮುಖವಾಡ ಇಟ್ಟಿದ್ರೆ ಅದನ್ನು ಕೂಡ 3 ಸಲ ಮೇಲಕ್ಕೆ ಎತ್ತಿ ಇಟ್ಟರೆ ಕದಲಿದಂಗಾಗತ್ತೆ. ಅದೇ ರೀತಿ ಫೋಟೋವನ್ನು ಕೂಡ ಸ್ವಲ್ಪ ಬಲಭಾಗಕ್ಕೆ ಜರುಗಿಸ್ಬೇಕು. ಇನ್ನು ಅಖಂಡ ದೀಪವನ್ನು ನೀವು ಹೂವಿಂದ ಅಖಂಡ ದೀಪವನ್ನು ಶಾಂತಿ ಮಾಡ್ಬೋದು, ಆದರೆ ಅವಶ್ಯಕತೆ ಇಲ್ಲ. ಅದು ಎಣ್ಣೆ ಎಷ್ಟಿದೆಯೋ ಆ ದೀಪದಲ್ಲಿ ಅಷ್ಟೇ ಎಣ್ಣೆ ಸಾಕು. ಬೇರೆ ಸಪ್ರೇಟಾಗಿ ನೀವು ಎಣ್ಣೆ ಹಾಕೋದೇನು ಬೇಡ. ಬಲಭಾಗಕ್ಕೆ 3 ಸಲ ಜರುಗಿಸ್ಬಿಡಿ. ಆನಂತರ ಆ ಎಣ್ಣೆ ಇರೋವರೆಗೂ ಕೂಡ ದೀಪ ಬೆಳಗ್ತಾ ಇರಲಿ. ಆನಂತರ ಅದು ತನ್ನಷ್ಟಕ್ಕೆ ತಾನೇ ಶಾಂತವಾಗುತ್ತೆ. ಇನ್ನು ಗೊಂಬೆಗಳ ಮುಂದೆ ಇಟ್ಟಿರುವಂಥ ಕಳಸವನ್ನು ಕೂಡ 3 ಸಲ ಬಲಭಾಗಕ್ಕೆ ಈ ರೀತಿ ಅಲುಗಾಡಿಸ್ಬೇಕು. ಅನಂತರ ಗೊಂಬೆಗಳನ್ನು, ಎಲ್ಲ ಗೊಂಬೆಗಳನ್ನು ಅಂತ ಅಲ್ಲ, ಕೇವಲ ಪಟ್ಟದ ಗೊಂಬೆಗಳೇನಿರುತ್ತೆ ಆ ಪಟ್ಟದ ಗೊಂಬೆಗಳನ್ನು ಕಳಸ ಅಖಂಡ ದೀಪದ ವಿಸರ್ಜನೆ ಎಲ್ಲ ಆದ ನಂತರ ಮಲಗಿಸಿ ಇಡಬೇಕು ಅಂತ ಹೇಳ್ತಾರೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ಮಣೆ ಮೇಲೆ ಈ ರೀತಿ ಬೊಂಬೆಗಳನ್ನು ಮಲಗಿಸಿಟ್ಟು ಅನಂತರ ಒಂದಿನ ಬಿಟ್ಟು ಮಾರನೇ ದಿವಸಕ್ಕೆ ನೀವು ಬೊಂಬೆಗಳನ್ನು ಎತ್ತಿಟ್ಕೋಬೋದು. ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿಸರ್ಜನೆಯ ನಂತರ ಕಳಸದ ಕಾಯನ್ನು ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ಅನಂತರ ನೀವು ಮನೆ ಮಂದಿ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಅಡುಗೆಗಳಿಗೆ ಬಳಸಬಾರ್ದು. ಹಾಗೆ ಕಳಸದ ಒಳಗಡೆ ಹಾಕಿರುವಂಥ ಎಲ್ಲ ವಸ್ತುಗಳನ್ನು ಯಾರೂ ತುಳಿದೇ ಇರುವಂಥ ಕಡೆ ಒಂದು ಮರದ ಕೆಳಗಡೆ ಹಾಕಬೇಕಾಗತ್ತೆ. ಜೊತೆಗೆ ದೇವ್ರಿಗೆ ಇಟ್ಟಿರುವಂಥ ಮಡ್ಲಕ್ಕಿಯನ್ನು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಕೊಡಿ, ಅಥವಾ ನಿಮಗೆ ಪರಿಚಯ ಇರೋವಂಥ ಯಾರಾದರೂ ಹೆಂಗಸರಿಗೆ ಕೊಟ್ಟರು ಕೂಡ ನಡೆಯುತ್ತೆ. ಅಂದರೆ ಮುತ್ತೈದೆಯರಿಗೆ ಕೊಡಬೇಕು. ಜೊತೆಗೆ ಅಖಂಡ ದೀಪವನ್ನು ಹಾಗೆ ದೀಪದ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ಪೂರ್ತಿಯಾಗಿ ಎಣ್ಣೆ ಸೋರಿ ನೆಂದಿದ್ರೆ ಅಕ್ಕಿ ಎಲ್ಲ ಅದನ್ನು ದೀಪದ ಸಮೇತನೇ ನೀವು ನದಿಯಲ್ಲಿ ಅಥವಾ ಯಾವುದಾದ್ರೂ ನೀರಲ್ಲಿ ವಿಸರ್ಜನೆ ಮಾಡಿಬಿಡಿ. ಅಕ್ಕಿ ಚೆನ್ನಾಗಿದೆ ಅಂತಂದರೆ ಅಕ್ಕಿನ ಸಪ್ರೇಟಾಗಿ ಎತ್ತಿಟ್ಕೊಂಡು ಯಾರಿಗಾದ್ರೂ ದಾನಕ್ಕೆ ಕೊಡಿ. ಅದ್ರ ಜೊತೆ ಸ್ವಲ್ಪ ದಕ್ಷಿಣೆ ಇಟ್ಬಿಟ್ಟು ದಾನ ಕೊಡ್ಬೋದು. ಅಥವಾ ನೀವೇ ಕಳಸದ ಕಾಯಲ್ಲಿ ಅಕ್ಕಿಯನ್ನು ಕೂಡ ಹಾಕಿಬಿಟ್ಟು ಬೆಲ್ಲದ ಅನ್ನ ಅಥವಾ ಪೊಂಗಲನ್ನು ಮಾಡಿ ಪ್ರಸಾದನ ನೀವೆಲ್ಲ ಸೇವನೆ ಮಾಡ್ಬೋದು. ಕಳಸಕ್ಕೆ ಮಾಂಗಲ್ಯವನ್ನು ಕಟ್ಟಿದರೆ ಆ ಮಾಂಗಲ್ಯನೂ ಕೂಡ ಯಾರೂ ತುಳಿದೇ ಇರುವಂಥ ಕಡೆ ಹಾಕಿ ಮರ ಅಥವಾ ಗಿಡದ ಕೆಳಗಡೆ. ಇನ್ನು ಪೂಜೆಗೆ ಬಳಸಿರುವಂಥ ಎಲ್ಲ ಹೂಗಳನ್ನು ಅವುಗಳ್ನೂ ಕೂಡ ನೀವು ಒಂದು ಮರದ ಕೆಳಗಡೆ ಹಾಕಬೇಕಾಗತ್ತೆ, ಯಾರೂ ತುಳಿದೇ ಇರುವಂಥ ಕಡೆ. ಈ ರೀತಿಯಾಗಿ ನವರಾತ್ರಿಯ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಆ ದುರ್ಗಾ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ವಿಸರ್ಜನೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.